ನೋಡಿ, ಮದ್ಯಪಾನವನ್ನು ಮಾಡಬಾರದು. ಮದ್ಯಪಾನವನ್ನು ಮಾಡಿದರೆ ಆರೋಗ್ಯಕ್ಕೆ ಹಾನಿಕರ ಉಂಟಾಗುತ್ತದೆ. ಹೀಗಾಗಿ ಮದ್ಯಪಾನವನ್ನು ನಿಷೇಧಿಸಲಾಗಿದೆ. ಧೂಮಪಾನ ಮಾಡುವುದರಿಂದ ನಮ್ಮ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತೆ ಹಲವು ಕಾಯಿಲೆಗಳು ನಮಗೆ ಬರುತ್ತವೆ. ಇದರಿಂದ ನಾವು ಧೂಮಪಾನದಿಂದ ದೂರವಿರಬೇಕು. ಕಾಲ್ ಚಾಚು ಒಂದು ಕಾಲ್ ಮಾಡಿಸ್ಬೇಕು, ಕಾಲ್ ಚಾಚು. ಎಲೆ ಅಡಿಕೆ ತಿನ್ನಬಾರದು. ಎಲೆ ಅಡಿಕೆ ತಿಂದರೆ ಆರೋಗ್ಯ ಮೇಲೆ ದುಷ್ಪ್ರಯಾಣ ಬೀಳುತ್ತದೆ. ಆರೋಗ್ಯಕ್ಕೆ ಹಾನಿಕರ. ರಾತ್ರಿ ವೈದ್ಯರ ಸಲಹೆಗಳನ್ನು ಪಡೆಯಬೇಕು. ಓದು, ಕೆಲಸ ಮತ್ತು ಜೀವನದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ವಿದ್ಯಾರ್ಥಿಗಳು ಮತ್ತು ಯುವಕರು ಈ ವ್ಯಸನದಿಂದ ದೂರ ಇರಬೇಕು. ಪೋಷಕರು ಮಕ್ಕಳಿಗೆ ಉತ್ತಮ ಮಾರ್ಗದರ್ಶನ ನೀಡಬೇಕು. ಶಾಲೆ ಮತ್ತು ಕಾಲೇಜುಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಬೇಕು. ಮಾದಕ ವಸ್ತುಗಳ ದುಷ್ಪರಿಣಾಮ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸಬೇಕು. ಸರ್ಕಾರವು ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಿ ಮಾದಕ ವಸ್ತುಗಳ ಮಾರಾಟವನ್ನು ತಡೆಯಬೇಕು. ಉತ್ತಮ ಸ್ನೇಹಿತರನ್ನು ಆಯ್ಕೆ ಮಾಡಿ ಕ್ರೀಡೆ ಮತ್ತು ಒಳ್ಳೆಯ ಹವ್ಯಾಸಗಳಲ್ಲಿ ಸಮಯ ಕಳೆಯಬೇಕು. ಎಲ್ಲರೂ ಸೇರಿ ಪ್ರಯತ್ನಿಸಿದರೆ ಮಾದಕ ವಸ್ತುಗಳ ದುರುಪಯೋಗವನ್ನು ತಡೆಗಟ್ಟ ಆರೋಗ್ಯಕ, ಸುರಕ್ಷಿತ ಮತ್ತು ಸಂತೋಷದ ಸಮಾಜವನ್ನು ಕಟ್ಟಬಹುದು. ನಶೆಯಿಂದ ದೂರವಿರಿ, ಬದುಕನ್ನು ಉಜ್ವಲಗೊಳಿಸಿ. ಡ್ರಗ್ಸ್ ಸಾವು ತರುತ್ತದೆ. ವ್ಯಸನವಿಲ್ಲದ ಯುವಕರು ದೇಶದ ಭವಿಷ್ಯ. ಯೋಗ್ಯ ಇಲ್ಲ ಎಂಬೋಣ, ಒಳ್ಳೆಯ ಜೀವನದತ್ತ ಹೆಜ್ಜೆ ಹಾಕೋಣ. ಮಗು ತುಂಬಿದ ಬದುಕಿಗೆ ನಶೆ ಅನರ್ಹ. ನಶೆ ನಾಶಕರ ಅರಿವು ರಕ್ಷಣೆಯ ಆದಿ. ನಶೆಯ ಆದಿ ನರಕದ ಕಡೆ, ಜಾಗೃತಿ ಆದಿ ಬೆಳಕಿನ ಕಡೆ. ಮಾದಕ ವಸ್ತುಗಳು ನಿನ್ನ ಶತ್ರು, ನೀನು ಬದುಕಿನ ಯೋಧ. ನಿಮ್ಮ ಮನೆಗೆ ಹೋಗಿ ತಪ್ಪಿಸ್ಬೇಕು. ಕೇಳಲೆ, ನಿಮ್ಮ ಮನೆಗೆ ಹೋಗಿ ತಪ್ಪಿಸ್ಬೇಕಂದ್ರೆ ನಿಮ್ಮ ತಂದೆ ತಾಯಿಗಳ ಜೊತೆ ಮಾತಾಡ್ಬೇಕು. ಹಿಂಗಾಯ್ತು, ಇವತ್ತ ಈ ಟೈಪ್ ಚಟುವಟಿಕೆ ಮಾಡಿದೀವಿ, ಸೊ ಇದನ್ನ ಮಾಡ್ಬೇಕಂತ ಹೇಳ್ಯಾರ, ಇದನ್ನ ಮಾಡಬಾರ್ದು ಅಂತ ಹೇಳ್ಯಾರ ಅಂತ ಎಲ್ಲ ತಿಳಿಸಿ ಹೇಳ್ಬೇಕು. ಅಂದ್ರೆ ಅವ್ರಿಗೆ ಸಹಿತ ಏನಪ್ಪಾ ಅಂದ್ರೆ ಅರಿವು ಉಂಟಾಗ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ತಿಳಿಸುವಂತಹ ಮುಖ್ಯ ಗುರುಗಳೇ ಹಾಗೂ ಎಲ್ಲ ಶಿಕ್ಷಕ ವೃಂದದವರೇ ಹಾಗೂ ಮುಂದೆ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ಜೋಡಿಕೆ ಮಾಡಿರುವಂತಹ 6ನೇ ತರಗತಿ ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳು, ಮಾದಕ ವಸ್ತುಗಳ ದುರುಪಯೋಗ, ತಡೆಗಟ್ಟುವಿಕೆ ಮತ್ತು ನಿರ್ವಹಣೆ. ನೋಡಿದೆ. ಸೊ ಮಾದಕ ವಸ್ತುಗಳನ್ನ ತಮ್ಮ ಮುಂದೆ ಮಾಡಿ ತೋರಿಸಿದ್ರೆ ಎಲ್ಲ ಮಕ್ಕಳು ಮಾಡಿದ್ರಲ್ವಾ? ಸೊ ಏನೇನ್ ಮಾಡಿದ್ರು? ಒಬ್ರು ಸಿಗರೇಟ್ ಸೇರ್ತಾ ಇದ್ರು, ಇನ್ನೊಬ್ರು ಬಂದು ಅದನ್ನ ಸೇದಬಾರ್ದು ಅಂತ ಹೇಳಿದ್ರು. ಸೇದಿದ್ರೆ ಏನಾಗ್ತದೆ ಅಂತ ಹೇಳಿದ್ರು, ಅದಲ್ವಾ? ನೆಕ್ಸ್ಟ್ ಇನ್ನೊಬ್ರು ಬಂದು ಕುಡಿಯಾಕತ್ತಿದ್ರು.